ಇನ್ನೂ ಸ್ವಲ್ಪ ಕಾಣಿಸ್ತದೆ ಫ್ರೇಮ್ ಮಾಡಿ ಮಾತಾಡಲಾ. ಎಲ್ರಿಗೂ ನಮಸ್ಕಾರ. ಕೊನೆಗೂ ಸಲಾರ್ ಮೂವಿ ರಿಲೀಸ್ ಆಯ್ತು ಇವತ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ. ಪೋಸ್ಟ್ಪೋನ್ ಆಯ್ತಾನೆ ಇತ್ತು. ಇವತ್ತು ರಿಲೀಸ್ ಆಗ್ತಾಯಿದೆ. ಆಲ್ರೆಡಿ ಇದು 3ನೇ ಶೋ. ನಾವು 3 ಕಾಲ್ ಶೋಗೆ ಬಂದಿದ್ದೀವಿ. ಇಲ್ಲೇ ವಿಕ್ಟೋರಿ ಥಿಯೇಟ್ರು ಕಾಮಾಕ್ಷಿ ಪಾಳ್ಯ. ತುಂಬ ದೊಡ್ಡ ಅಭಿಮಾನಿನೇ ಈ ಸಲ ಇವ್ರಿಗೆ, ಪ್ರಭಾಸ್ಗೆ. ಯಾಕಂದರೆ ಪ್ರಭಾಸು ಎಲ್ಲ ಥರ ಅಲ್ಲ, ಅವರು ಯಾವುದೇ ಥರ ದುರಂಕಾರ ಇಲ್ಲ, ಒಳ್ಳೆ ಮನುಷ್ಯ. ಇನ್ನೊಂದು ಅವ್ರ ಸಿನಿಮಾ 3 ಫ್ಲಾಪ್ ಆಗಿರ್ಬೋದು, ಬಟ್ ನಾವು ಯಾವತ್ತೂ ಅವ್ರನ್ನ ಕೈ ಬಿಟ್ಟಿಲ್ಲ. ಇದೇ ಥರ ಅವ್ರನ್ನ ಬೆಳೆಸ್ತಾನೆ ಇರ್ತೀವಿ. ಇವತ್ತು ಅವ್ರಿಗೊಂದು ಕಂಬ್ಯಾಕ್ ಆಗೋಕ್ಕೆ ಒಳ್ಳೆ ಚಾನ್ಸು. ಸಲಾರ್ ನೋಡೋಕೆ ಬಂದಿದ್ದೀವಿ. ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ನೋಡಬೇಕು. ಕನ್ನಡ ಡೈರೆಕ್ಟ್ರು ಬಂದ್ಬಿಟ್ಟು ಕ್ಯಾಮ್ರಾಮ್ಯಾನು ಕನ್ನಡದವ್ರೆ, ಎಲ್ಲ ಕನ್ನಡದವ್ರೆ. ಹೇಳ್ತವ್ರೆ ಸಲಾರು ತೆಲುಗು ಹಂಗೆ ಹಿಂಗೆ, ನಮ್ಮ ಕನ್ನಡದವ್ರು ಇಲ್ಲ ಅಂತ. ಯಾಕ್ರಿ ಕನ್ನಡದವ್ರು ಇಲ್ಲ, ಬಂದು ನೋಡ್ರಿ. 3-4 ಜನ ಕನ್ನಡದವ್ರು ಅವರೇ. ಮೇಯ್ನ್ ಕ್ಯಾರೆಕ್ಟರ್ಗಳು ಮಾಡವ್ರೆ. ಅವಕಾಶ ಕೊಟ್ಟವ್ರೆ ತಾನೇ, ಬಂದ್ಬಿಟ್ಟು ನೋಡ್ರಿ ಸಿನಿಮಾನ. ನಮಗೆ ಕನ್ನಡ ಶೋ ಸಿಕ್ಕಿಲ್ಲ ಜಾಸ್ತಿ, ಅದರಿಂದ ತೆಲುಗಲ್ಲೇ ನೋಡ್ತಾ ಇದ್ದೀವಿ. ಸೊ ಅದರಿಂದ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ, ಮಾತಾಡೋಕೆ ಆಯ್ತಾ ಇಲ್ಲ. ಎಲ್ಲರೂ ಬಂದು ನೋಡಿ. ಇನ್ನೂ ನೋಡಬೇಕು, ಹೋಗಿ ನೋಡ್ತೀನಿ. ಎಕ್ಸೈಟ್ಮೆಂಟ್ ತಡೆಯೋಕ್ಕಾಯ್ತಿಲ್ಲ. ಉಗ್ರಂ ರೀಮೇಕ್ ಅಂತನಾ ಸರ್? ಉಗ್ರಂ ರೀಮೇಕ್ ಆಗಿದ್ದರೆ ಇಷ್ಟು ದೊಡ್ಡ ಬಜೆಟಲ್ಲಿ ಮಾಡ್ತಾ ಇರಲಿಲ್ಲ ಅವರು. ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾ ಮಾಡೋರು ಆಲ್ರೆಡಿ, ಮತ್ತು ಅದೇ ಸಿನಿಮಾ ತೋರ್ಸೋಕೆ ಅದಂಗೆ ಇಷ್ಟು ಮುಂದೆ ಬರ್ತಾರೆ? ಅದು ಎಂಥ ಆ್ಯಕ್ಟ್ರ್ ಇಟ್ಕೊಂಡು ಅದಂಗೆ ಬರ್ತಾರೆ ಮುಂದೆ ಅಂತ ಅಂದರೆ ನೋಡೋರಿಗೆ ಥಿಂಕ್ ಆ ಥರ ಇದೆ. ಉಗ್ರಂ ಅಂತ ಫ್ರೆಂಡ್ಶಿಪ್ ಅಂತ ಬಂದಿರೋದು ಮೂವಿಲಿ ಮೇಯ್ನು, ಅದರಿಂದ ಉಗ್ರಮೇ ಅನ್ಕೋತವ್ರೆ. ಬಟ್ ಅದು ಸುಳ್ಳು ಅಂತ ಅನ್ಕೋತೀನಿ ನಾನು ಆ್ಯಕ್ಚುಲಿ ಇನ್ನೂ ಮೂವಿ ನೋಡಿಲ್ಲ. ನೋಡ್ಬಿಟ್ಟು ಮಾತಾಡ್ತೀನಿ ಬೇಕಾದರೆ. ಉಗ್ರಂ ರೀಮೇಕ್ ಅಲ್ಲ ಅಂತ ನನ್ನ ಅನಿಸಿಕೆ. ನೋಡಬೇಕು. ಸರ್ ಸ್ಕ್ರೀನ್ ಪ್ಲೇ ಸಖತ್ತಾಗಿತ್ತು ಸರ್. ಸಲಾರ್ ಮಾತ್ರ ಭಯಂಕರ BGM ಕೊಟ್ಟವ್ರು ಸರ್, ಖುಷಿಯಾಗಿ ಹೋಗ್ಬಿಡ್ತಾರೆ. ಇಂಪ್ರವೈಸ್ ಸ್ಟೋರಿ ಆಫ್ ಉಗ್ರಂ ಚೆನ್ನಾಗಿದೆ ಸರ್. ಅಲ್ಟಿಮೇಟ್ ಮೂವಿ, ಸೂಪರ್ ಮೇಕಿಂಗ್, ಸೂಪರ್ ಆಗಿದೆ ಬ್ರೋ. ಚೆನ್ನಾಗಿದೆ ಸೂಪರ್ ಆಗಿದೆ. ಆ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಆದಷ್ಟು ಥಿಯೇಟ್ರಲ್ಲೇ ನೋಡಿ. ತೆಲುಗು ಕನ್ನಡ ಹಿಂದಿ ಅಂತಲ್ಲ, ಒಟ್ಟು ಯಾವ ಮೂವಿ ಚೆನ್ನಾಗಿರುತ್ತೆ ಅಂಥ ಮೂವಿನ ಬೆಳೆಸಿ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಎಲಿವೇಶನ್ಸು ಹಾಗೆ ಫೈಟಿಂಗ್ ಸೀನ್ಗಳು ತುಂಬ ಚೆನ್ನಾಗಿದೆ. ಅದಾದಮೇಲೆ ಇನ್ನು ಹೀರೋಯಿಸಮ್ ಅಂತೂ ಪ್ರಭಾಸ್ನ ಇಷ್ಟು ಮೂವಿ ಈಗೇನು 3-4 ಸಿನಿಮಾ ಬಂದಿದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸಕ್ಕತ್ತಾಗಿದೆ. ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮೂವಿಗೆ ಥಿಯೇಟ್ರಿಗೆ ಬಂದೇ ನೋಡಿ ಎಲ್ಲರೂ ಅಂತ ಕೇಳ್ಕೊಳ್ತೀನಿ. ಸೂಪರ್ ಆಗಿತ್ತು ಸರ್ ಮೂವಿ, ಸಕ್ಕತ್ತಾಗಿತ್ತು ಸರ್. ಎಲಿವೇಶನ್ಸ್ ಮಾತ್ರ ಸೂಪರ್ ಸರ್. ಡಾರ್ಲಿಂಗ್ ಎಂಟ್ರಿನೇ ಸಾಕು. ಸೂಪರ್. ನನ್ನ ಫ್ರೆಂಡ್ ಯಾಪ್ನ ಬಂದ, ಆದರೆ ಅವನು ಚೆನ್ನಾಗಿತ್ತು ಬ್ರೋ. ಚೆನ್ನಾಗಿದೆ. ಪ್ಲೀಸ್ ಐ ಕೈಂಡ್ಲಿ ರಿಕ್ವೆಸ್ಟ್. ಹೈ ಬಜೆಟ್ ಉಗ್ರಂ ಅಷ್ಟೇ. 90% ಉಗ್ರಂ, 10% ಸಲಾರ್. ಏನು ನಮ್ಮ ಕನ್ನಡ ಉಗ್ರಂ ಪಿಕ್ಚರ್ನ ಹೈ ಲೆವೆಲಲ್ಲಿ ಮಾಡವ್ರೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಮೂವಿ ತುಂಬ ಚೆನ್ನಾಗಿದೆ. ಓಕೆ ಬ್ರೋ. ಓಕೆ ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಅದು ಒಂದು ಚಿಕ್ಕ ಆಸ್ಪೆಕ್ಟ್ ಇದೆ, ಆದರೂ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಅಂದರೆ ಪ್ರಭಾಸ್ ಚೆನ್ನಾಗಿ ಬಂದಿದೆ ಸರ್. ಪ್ರಸಾದ್ ಡೈರೆಕ್ಷನ್ ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ. ಇದಕ್ಕೇನು ಅಷ್ಟೊಂದು ಏನಿಲ್ಲ ಸರ್, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ತುಂಬ ಇಷ್ಟ ಆಯಿತು. ಹಾಂ ಸಾರಿ, ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ. ಎಲ್ಲರೂ ಇದು ಉಗ್ರಂ ರಿಮೇಕ್ ಅಂತ ಬರ್ತಾರೆ. ಉಗ್ರಂ ರಿಮೇಕ್ ಅಂತ ಏನು ಹೇಳೋಕ್ಕಾಗಲ್ಲ, ರೀಮೇಡ್ ಅಂತ ಹೇಳ್ಬೋದು. ಸ್ಟೋರಿ ಸ್ವಲ್ಪ ಸಿಮಿಲರ್ ಆಗಿದ್ರು, ಸೇಮ್ಗೂ ಸಿಮಿಲರ್ಗೂ ವ್ಯತ್ಯಾಸ ಗೊತ್ತಿರೋ ಫಿಲಮ್ ನೋಡ್ಬೋದು.